ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ. ಸೊ ಯಾರೆಲ್ಲ ಕುಕಿಂಗ್ ಚಾನಲ್ ಮಾಡ್ತಾ ಇದ್ದೀರಾ, ಸೊ ಡೈಲಿ ಬ್ಲಾಗಲ್ಲಿ ಅಷ್ಟನ್ನೇ ಒಂದು ಏನಾದರೂ ರೆಸಿಪಿ ಶೇರ್ ಮಾಡ್ತಾಯಿದ್ರೆ ಈ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಯೂಸ್ ಮಾಡಿ ನಿಮ್ಮೊಂದು ವಿಡಿಯೋ ಕ್ವಾಲಿಟಿನೂ ಹೆಚ್ಚಾಗುತ್ತೆ. ಅದಾದಮೇಲೆ ವ್ಯೂಸ್ ಬರುತ್ತೆ, ಚಾನಲ್ ಬೇಗನೆ ಗ್ರೋ ಆಗುತ್ತೆ. ಓಕೆನಾ? ಸೊ ಹಾಗಾಗಿ 100% ಹೇಳ್ತೀನಿ, ಈ ಒಂದು ವಿಡಿಯೋ ನೋಡಿದ ಮೇಲೆ ಈ ಒಂದು ಟಿಪ್ಸ್ನ ನೀವು ಯೂಸ್ ಮಾಡಿದರೆ 100% ನಿಮ್ಮ ಒಂದು ಚಾನಲ್ ಗ್ರೋ ಆಗೇ ಆಗುತ್ತೆ. ವ್ಯೂವರ್ಸು ಸಬ್ಸ್ಕ್ರೈಬರ್ಸು ಬಂದೇ ಬರ್ತಾರೆ. ಓಕೆನಾ? ಸೊ ಹಾಗಾಗಿ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ, ಆದರೂ ಕೂಡ ಎಲ್ಲ ಒಂದು ಪಾಯಿಂಟ್ಸ್ನ ನೀವು ನೋಡಿಬಿಟ್ಟು ಅದನ್ನು ಅಪ್ಲೈ ಮಾಡಿಕೊಂಡು ವಿಡಿಯೋನ ಮಾಡಿದರೆ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ, ಅದರಲ್ಲೂ ಕೊನೆಯಲ್ಲಿ ಮಾತ್ರ ತಪ್ಸೋಕ್ಕೆ ಹೋಗಬೇಡಿ. ಸೊ ಮೇನ್ ಇಂಪಾರ್ಟೆಂಟ್ ನಾನು ಕೊನೆಯಲ್ಲಿ ಹೇಳಿದ್ದೀನಿ. ಸೊ ಹಾಗಾಗಿ ಅದನ್ನು ಫಾಲೋ ಮಾಡೋದ್ರಿಂದ, ಅಂದರೆ ಯಾವ ರೀತಿ ನೀವು ರೆಸಿಪೀಸ್ ಹಾಕಬೇಕು, ಯಾವ ರೀತಿ ವಿಡಿಯೋ ಹಾಕಬೇಕು ಅಂತ ಬಿಟ್ಟು ಲಾಸ್ಟಲ್ಲಿ ಹೇಳಿದ್ದೀನಿ. ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನೀವೇನು ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಥರನೇ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೂ ಕೂಡ ಈ ಒಂದು ವಿಡಿಯೋ ರೀಚ್ ಆಗಬೇಕು ಅಂದರೆ ನೀವೇನು ಮಾಡಬೇಕು, ಲೈಕ್ ಬಟನ್ನ ಕ್ಲಿಕ್ ಮಾಡಬೇಕು. ಆವಾಗ ಮಾತ್ರ ಈ ಒಂದು ವಿಡಿಯೋ ಅವ್ರಿಗೂ ಕೂಡ ರೀಚ್ ಆಗುತ್ತೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ನಾನು ಹೇಳುವಷ್ಟು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡಿ ಹೇಳಿರ್ತೀನಿ, ಬಟ್ ಈ ವಿಡಿಯೋ ಎಷ್ಟು ರೀಚ್ ಆಗುತ್ತೆ ಅಷ್ಟು ಜನಕ್ಕೆ ಈ ಒಂದು ಇನ್ಫಾರ್ಮೇಷನ್ ರೀಚ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ಬೇರೆದವ್ರಿಗೂ ಕೂಡ ಈ ಒಂದು ವಿಡಿಯೋ ರೀಚ್ ಆಗುತ್ತೆ, ಅವರು ಒಂದು ಚಾನಲ್ ಕೂಡ ಗ್ರೋ ಆಗುತ್ತೆ. ಓಕೆನಾ? ಸೊ ನೀವು ಒಂದು ಲೈಕ್ ಕೊಡೋದ್ರಿಂದ ಮತ್ತೊಬ್ರಿಗೂ ಈ ಒಂದು ರೀಚ್ ಆಗಿ ಅವರು ಒಂದು ವಿಡಿಯೋ ಚಾನಲ್ ಕೂಡ ಬೇಗ ಗ್ರೋ ಆಗುತ್ತೆ. ನೀವು ಒಂದು ಲೈಕಿಂದ ಮತ್ತೊಬ್ಬರು ಕೂಡ ಹೆಲ್ಪ್ ಮಾಡ್ಬೋದಲ್ವ? ಸೊ ಹಾಗಾಗಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ ಗಾಯ್ಸ್. ಇವಾಗ ನೀವು ಫಸ್ಟ್ ಪಾಯಿಂಟ್ ಹೇಳ್ಬಿಡ್ತೀನಿ. ನೀವು ರೆಸಿಪಿ ಅಂದರೆ ಏನಾದರೂ ಕುಕಿಂಗ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಕುಕಿಂಗ್ ಮಾಡೋ ಪ್ಲೇಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಆಬ್ವಿಯಸ್ಲಿ ಕಿಚನಲ್ಲೇ ನಾವು ಕುಕಿಂಗ್ನ ಮಾಡ್ತೀವಿ, ಬಟ್ ನಿಮ್ಮೊಂದು ಕಿಚನ್ ಕ್ಲೀನಾಗಿದೆ, ಓಕೆ, ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿದೆ, ಅದಾದಮೇಲೆ ಬೆಳಕು ಜಾಸ್ತಿ ಬರುತ್ತೆ ಅನ್ನೋದಾದರೆ ನೀವು ಕುಕಿಂಗ್ ವೀಡಿಯೋಸ್ನ ನೀವು ಕಿಚನಲ್ಲೇ ನೀವು ಮಾಡ್ಬೋದು. ಓಕೆನಾ? ಇನ್ ಕೇಸ್ ಏನಾದರೂ ಕಿಚನಲ್ಲಿ ಕತ್ತಲೆ ಇದೆ, ಬೆಳಕು ಬರೋದಿಲ್ಲ ಅನ್ನೋದಾದರೆ ನೀವು ಒಂದು ಟೇಬಲ್ ಇದ್ದರೆ ಟೇಬಲ್ನ ತೊಗೊಂಡ್ಬಿಟ್ಟು ಟೇಬಲ್ ಮೇಲೆ ಸ್ಟವ್ನ ಇಟ್ಕೊಂಡು ಸ್ವಲ್ಪ ವಿಂಡೋ ಏನಾದರೂ ಇದ್ದರೆ, ಅಂದರೆ ಕಿಟಕಿ ಏನಾದರೂ ಇದ್ದರೆ ಕಿಟಕಿ ಹತ್ರ ನೀವು ವೀಡಿಯೋಸ್ನ ಶೂಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಹಾಗಾಗಿ ನಿಮ್ಮೊಂದು ವೀಡಿಯೋ ಕ್ವಾಲಿಟಿ ಏನಾಗುತ್ತೆ, ಇನ್ನೂ ಹೈ ಆಗುತ್ತೆ. ಸೊ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಬೆಳಕಿರುತ್ತಲ್ವ, ಸೊ ಕ್ವಾಲಿಟಿ ಕೂಡ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ನೀವೇನು ಮಾಡ್ಬೋದು ಅಂದರೆ ಒಂದು ಎಕ್ಸ್ಟ್ರಾ ಬಲ್ಬ್ ತೊಗೊಂಡು, ಎಕ್ಸ್ಟ್ರಾ ವಯರ್ ತೊಗೊಂಡ್ಬಿಟ್ಟು ಆ ಒಂದು ಅಡುಗೆ ಮಾಡೋ ಪ್ಲೇಸಲ್ಲಿ ನೀವು ಬಲ್ಬ್ನ ಹಾಕ್ಕೊಂಡ್ಬಿಟ್ಟು, ಜಾಸ್ತಿ ಬೆಳಕು ಬರೋ ಒಂದು ಕ್ವಾಲಿಟಿ ಬಲ್ಬ್ನ ಹಾಕ್ಕೊಂಡ್ಬಿಟ್ಟು ನೀವು ವಿಡಿಯೋನ ಶೂಟ್ ಮಾಡ್ಕೊಳ್ಳಿ. ಓಕೆನಾ? ಮೇಯ್ನಾಗಿ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಕತ್ಲೆಯ ಮನೆಯಲ್ಲಿ ವಿಡಿಯೋ ಮಾಡಿ ಹಾಕಿದರೆ ಏನಾಗುತ್ತೆ, ನಿಮ್ಮೊಂದು ಮೊಬೈಲ್ ಕ್ವಾಲಿಟಿ ಚೆನ್ನಾಗಿದ್ರೂ ಬಟ್ ನೀವು ಮಾಡೋ ಒಂದು ಪ್ಲೇಸ್ ಏನಿರುತ್ತೆ ಕತ್ಲೆ ಇರುತ್ತೆ. ಸೊ ಹಾಗಾಗಿ ಜನ ಆ ಥರ ಒಂದು ವೀಡಿಯೋಸ್ನ ಇಷ್ಟಪಡೋದಿಲ್ಲ, ಯಾಕಂದರೆ ನೋಡೋರಿಗೆ ಅದೇನಾಗುತ್ತೆ, ಡಿಸ್ಟರ್ಬೆನ್ಸ್ ಅನಿಸುತ್ತೆ. ಸೊ ಹಾಗಾಗಿ ಅದನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ. ಓಕೆ, ನೆಕ್ಸ್ಟ್ ವೀಡಿಯೋ ನೋಡೋಣ ಅಂತ ಹೇಳ್ಬಿಟ್ಟು ಸ್ವೈಪ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನಿಮ್ಮೊಂದು ವೀಡಿಯೋ ಅವ್ರು ಏನಾದರೂ ಓಪನ್ ಮಾಡಿದ್ರೆ ಅಟ್ರಾಕ್ಟಿವ್ ಆಗಿಬಿಡಬೇಕು. ಓಕೆ, ಇಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಈ ಒಂದು ವೀಡಿಯೋ ನೋಡಿಬಿಟ್ಟು ನಾನು ರೆಸಿಪಿನ ಮಾಡೋಣ ಅಂತಬಿಟ್ಟು ಅಷ್ಟು ಅಟ್ಯಾಚ್ ಆಗಬೇಕು. ಆ ಥರ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅದಾದಮೇಲೆ ನೀವು ಏನು ಮಾಡಬೇಕು, ಬ್ಯಾಕ್ಗ್ರೌಂಡನ್ನ ಸೆಟ್ ಮಾಡ್ಕೋಬೇಕು. ಓಕೆನಾ? ಸೊ ನೀವು ಮಾಡೋ ಒಂದು ಕುಕ್ಕಿಂಗ್ ಮಾಡ್ತಾ ಇರ್ತೀರಲ್ವ, ಆ ಒಂದು ಸುತ್ತಮುತ್ತ ಇರೋ ಪ್ಲೇಸ್ ಏನಿರುತ್ತೆ ಕ್ಲೀನಾಗಿರಬೇಕು. ಅದಾದಮೇಲೆ ಬ್ಯಾಕ್ಗ್ರೌಂಡ್ ಸೆಟ್ ಮಾಡ್ಕೋಬೇಕು. ಏನೋ ಒಂದು ಫ್ಲವರ್ ಪಾಟು ಅಥವಾ ಸೊ ಒಂದು ಗ್ರೀನರಿ ಇರೋ ಪಾಟು ಅಥವಾ ಏನಾದರೂ ಒಂದು ಏನೋ ಒಂದು ಟಾಯ್, ಸೊ ಎನಿಮಲ್ ಆಗಿರ್ಬೋದು, ಅಥವಾ ಒಂದು ಹಳೆ ಕಾಲದ್ದು ಒಂದು ವಸ್ತುಗಳಿರುತ್ತೆ ನೋಡಿ, ಬೀಸುಕಲ್ಲು, ಈ ಥರ ಅಮೆಝಾನಲ್ಲಿ ಸಿಗುತ್ತೆ ಟಾಯ್ ಥರ, ಚಿಕ್ಕ ಮಕ್ಕಳದ್ದು ಅಡುಗೆ ಸಾಮಾನು ಅಂತ ಬಿಟ್ಟು ಆ ಥರ ಕೂಡ ನೀವು ಸೈಡಲ್ಲಿ ಶೋಗೆ ಅಂತ ಇಟ್ಬಿಟ್ಟು ನೀವು ವೀಡಿಯೋಸ್ನ ಶೂಟ್ ಮಾಡಿದರೆ ಇನ್ನೂ ನೋಡೋರಿಗೆ ಅಟ್ರಾಕ್ಟಿವ್ ಆಗುತ್ತೆ. ಓಕೆನಾ? ಸೊ ಬ್ಯಾಕ್ಗ್ರೌಂಡ್ ಸೆಟ್ ಮಾಡ್ಕೊಳ್ಳೋದನ್ನು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಅದಾದಮೇಲೆ ನೀವೇನು ಮಾಡಬೇಕು, ಮೇಯ್ನಾಗಿ ವೀಡಿಯೋಸ್ ಮಾಡೋದು. ಓಕೆನಾ? ವೀಡಿಯೋಸ್ ಮಾಡೋಕ್ಕೆ ನೀವೇನು ಮಾಡ್ತೀರಾ, ಪಾತ್ರೆಗಳನ್ನ ಯೂಸ್ ಮಾಡ್ತೀರಲ್ವಾ? ಸೊ ಆ ಒಂದು ಪಾತ್ರೆ ಅಂದರೆ ನಾವು ಯೂಸ್ ಮಾಡೋ ಪ್ಯಾನ್ ಆಗಿರ್ಬೋದು, ಕುಕ್ಕರ್ ಆಗಿರ್ಬೋದು, ಸ್ಪೂನ್ಸ್ ಆಗಿರ್ಬೋದು, ಪ್ರತಿ ಒಂದೂ, ಆಮೇಲೆ ನಾವು ಪ್ರೆಸೆಂಟ್ ಮಾಡೋ ಒಂದು ಪ್ಲೇಟ್, ಬೌಲ್ಸ್,
ಪ್ರತಿಯೊಂದನ್ನು ಅಷ್ಟೇ ನಾವು ಕ್ಲೀನಾಗಿ ಇಟ್ಕೋಬೇಕು. ಅದಾದಮೇಲೆ ಒಂದು ಅದರಲ್ಲಿ ಕೂಡ ಸ್ಪೆಷಲಾಗಿ ಉಟ್ಕೋಬೇಕು, ಓಕೆನಾ. ಇವಾಗ ನಾವು ಮನೆಯಲ್ಲೇ ಒಂದು 10 ವರ್ಷದಿಂದ ಆ ಒಂದು ಪಾತ್ರೆನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಓಕೆ, ಇವಾಗ ಎಲ್ಲಿ ತರೋದು, ಅದರಲ್ಲೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನೀವು ಅದರಲ್ಲೇ ಮಾಡಿದರೆ ಜನ ಅದನ್ನು ಇಷ್ಟಪಡಲ್ಲ, ಓಕೆನಾ. ಇವಾಗ ಏನಾದರೂ ಹೊಸತನ ಇದ್ದರೆ ಮಾತ್ರ ಜನ ಅದಕ್ಕೆ ಅಟ್ರಾಕ್ಟಿವ್ ಆಗ್ತಾರೆ ಬೇಗ. ಹಾಗಾಗಿ ನಾವೇ ಸಾಮಾನ್ಯವಾಗಿ ನೋಡುವಾಗ ಏನೋ ಒಂದು ಕುಕ್ಕರ್ ಬೇರೆ ಥರ ಒಂದು ಸ್ಟೈಲಲ್ಲಿ ಇದ್ದರೆ ಒಂದು ಸ್ವಲ್ಪ ಅದನ್ನು ಓಪನ್ ಮಾಡಿ ನೋಡ್ತೀವಲ್ವ, ಓಕೆ ಇದೇನೋ ಡಿಫ್ರೆಂಟ್ ಆಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ಅಟ್ರಾಕ್ಟಿವ್ ಆಗ್ತೀವಲ್ವ. ಸೊ ಹಾಗಾಗಿ ನಾವು ಒಂದು ಉಪಯೋಗಿಸುವ ಪಾತ್ರೆಗಳಾಗಿರ್ಬೋದು, ಸ್ಪೂನ್ಸ್ ಆಗಿರ್ಬೋದು, ಆಮೇಲೆ ಪ್ಲೇಟ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಅಷ್ಟೇ ನಾವು ಚೆನ್ನಾಗಿರೋದನ್ನು ತೊಗೋಬೇಕು. ಆವಾಗ ಮಾತ್ರ ನಮ್ಮ ಒಂದು ವಿಡಿಯೋ ಏನಾಗುತ್ತೆ, ಪ್ರೊಫೆಷ್ನಲ್ ಕುಕ್ಕಿಂಗ್ ಚಾನಲ್ ಆಗೋಕ್ಕೆ ಸಾಧ್ಯ ಆಗುತ್ತೆ, ಓಕೆನಾ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಪ್ಯಾನ್ ಯೂಸ್ ಮಾಡ್ತೀರಾ, ಅದನ್ನು ಒಂದು ಸ್ವಲ್ಪ ಚೆನ್ನಾಗಿರೋದು ತೊಗೊಳ್ಳಿ. ಓಕೆ, ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಇವಾಗಲೇ ತೊಗೋಬೇಕಂತ ಇದ್ದೀರಾ ಅಲ್ವಾ ಅಂತ ಅನ್ಕೋಬೇಡಿ. ಬಟ್ ಏನೋ ಒಂದು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರುತ್ತಲ್ವಾ. ಸೊ ಓಕೆ, ನಾನು ಮಾಡ್ತೀನಿ, ನಾನು ಗೆಲ್ತೀನಿ ಅನ್ನೋ ಹಠ ನಿಮ್ಮಲ್ಲಿ ಇರುತ್ತಲ್ವ. ಸೊ ಹಾಗಾಗಿ ಇವಾಗ ಇಳಿದಿದ್ದೀರಾ, ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಮಾಡೋದ್ರಲ್ಲಿ ಏನಿಲ್ಲ ಅಲ್ಲ. ಸೊ ಅದಕ್ಕೋಸ್ಕರ ಅಂತ ಬಿಟ್ಟು ಒಂದು 2,000 3,000 ಖರ್ಚು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ಇದ್ದಿದ್ರಲ್ಲಿನೇ ನಿಮ್ಮ ಮನೇಲೇ ಇದೆಯಾ, ಓಕೆ ಒಂದು ಯಾವುದಾದ್ರೂ ಚೆನ್ನಾಗಿರೋದಿದೆಯಾ, ಸೊ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಅದನ್ನೇ ಒಗ್ಗರಣೆ ಹಾಕಿ ಅದನ್ನೇ ಇನ್ನೊಂದು ಬೌಲ್ಗೆ ತೆಗೆದುಬಿಟ್ಟು ಮತ್ತೆ ಏನಾದರೂ ಒಗ್ಗರಣೆ ಮಾಡ್ಕೋಬೇಕಾ, ಮತ್ತೆ ಅದನ್ನು ವಾಶ್ ಮಾಡಿಬಿಟ್ಟು ಮತ್ತೆ ಅದರಲ್ಲಿ ಬೇರೆ ಏನಾದರೂ ಮಾಡ್ಕೊಳ್ಳಿ. ಸೊ ಆ ಥರ ನೀವು ಯೂಸ್ ಮಾಡ್ಕೊಳ್ಳಿ. ಬಟ್ ಒಂದು ಪಾತ್ರೆ ಇದ್ದರೆ ಸಾಕು, ನೀವು ಅದರಲ್ಲೇ ವೀಡಿಯೋನ ಶೂಟ್ ಮಾಡ್ಕೋಬೋದು, ಓಕೆನಾ. ಸೊ ಹಾಗಾಗಿ ನೀವು ಯೂಸ್ ಮಾಡೋ ಪ್ಲೇಟ್ ಆಗಿರ್ಬೋದು, ಸ್ಪೂನ್ಸ್ ಆಗಿರ್ಬೋದು, ಆಮೇಲೆ ಪ್ರೆಸೆಂಟ್ ಮಾಡೋ ಒಂದು ಪ್ಲೇಟ್ ಬೌಲ್ಸ್ ಏನಿರುತ್ತೆ ಅದನ್ನು ಆದಷ್ಟು ಚೆನ್ನಾಗಿರೋದು ತೊಗೊಳ್ಳಿ. ಜನ ಅದಕ್ಕೂ ಕೂಡ ಅಟ್ರಾಕ್ಟ್ ಆಗ್ತಾರೆ. ಮೇಯ್ನಾಗಿ ಇದನ್ನು ಕೂಡ ನೀವು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಕೆಲವೊಬ್ರದ್ದು ನಾನು ನೋಡ್ತೀನಿ, ಏನೋ ಒಂದು ಪ್ಲೇಟಲ್ಲಿ ಸ್ಟೀಲ್ ಪ್ಲೇಟಲ್ಲಿ ಅಥವಾ ಬೌಲಲ್ಲಿ ನಾವು ಇವಾಗ ಏನು ಡೈಲಿ ಬ್ರೇಕ್ಫಾಸ್ಟ್ ಮಾಡ್ತೀವಿ, ಸೊ ಅದರಲ್ಲಿ ಒಂದು ಇಮೇಜ್ನ ಕ್ಲಿಕ್ ಮಾಡಿಬಿಟ್ಟು ಹಾಕಿಬಿಡ್ತಾರೆ. ಸೊ ಅದು ನಮಗೆ ಇಷ್ಟ ಆಗೋದಿಲ್ಲ. ಏನಪ್ಪ ನಮ್ಮ ಮನೇಲಿ ಇನ್ನೂ ಬೆಟರ್ ಆಗಿದೆಯಲ್ಲ ಅನಿಸ್ಬಿಡುತ್ತೆ. ಅಂದರೆ ನೋಡೋರಿಗೆ ಅಟ್ರಾಕ್ಟಿವ್ ಆಗಬೇಕು, ನಿಮ್ಮೊಂದು ವಿಡಿಯೋ ಕ್ಲಿಕ್ ಮಾಡಬೇಕು ಅಂದರೆ ನಿಮ್ಮೊಂದು ವಿಡಿಯೋದಲ್ಲಿ ಏನಾದ್ರು ಸ್ಪೆಷಲ್ ಅನಿಸ್ಬೇಕು ಅಲ್ವಾ. ಸೊ ಹಾಗಾಗಿ ನೀವು ಅದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಸೊ ಅದರಿಂದ ನಮ್ಮೊಂದು ವಿಡಿಯೋ ಏನಾಗುತ್ತೆ, ಇನ್ನೂ ಕ್ವಾಲಿಟಿಯಾಗಿರುತ್ತೆ. ಮೈಕ್ ಇದ್ದರೆ ಮೈಕಿಂದ ರೆಕಾರ್ಡ್ ಮಾಡ್ಕೊಳ್ಳಿ, ಇಲ್ಲಪ್ಪ ಅಂದರೆ ಯೂಟ್ಯೂಬಲ್ಲಿ ಅದರ ಒಂದು ನೋ ಕಾಪಿರೈಟ್ ಮ್ಯೂಸಿಕ್ ಸಿಗುತ್ತೆ. ಸೊ ಅದನ್ನು ನೀವೇನು ಮಾಡ್ಬೋದು, ಎಡಿಟಿಂಗ್ನ ಮಾಡ್ಕೋಬೋದು, ಓಕೆನಾ. ಓಕೆ, ಇವಾಗ ವಿಡಿಯೋ ಮಾಡಿದ್ರಿ ಎಲ್ಲ ಗೊತ್ತಾಯಿತು. ಇವಾಗ ಒಂದು ರೆಸಿಪೀಸ್ದು ವಿಡಿಯೋ ಮಾಡಿದ್ರಿ ಅಲ್ವಾ. ಸೊ ಆ ಒಂದು ವಿಡಿಯೋನ ಎಡಿಟಿಂಗ್ ಮಾಡೋದು ಒಂದು ಕಲೆ ಇರುತ್ತೆ. ಜಸ್ಟ್ ನಾವು ಇವಾಗ ಒಗ್ಗರಣೆ ಹಾಕೋದು, ಒಂದು ಟ್ರೈಪಾಡ್ಗೆ ಮೊಬೈಲ್ನ ಫಿಕ್ಸ್ ಮಾಡಿಬಿಟ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಡೋದಲ್ಲ. ಅದನ್ನು ಎಡಿಟಿಂಗ್ ಮಾಡೋದ್ರಲ್ಲಿನೂ ಒಂದು ಕಲೆ ಇರುತ್ತೆ. ಸೊ ಅದನ್ನು ನೀವು ಅನ್ವಯಿಸ್ಕೋಬೇಕಾಗುತ್ತೆ, ಓಕೆನಾ. ಸೊ ಕಲೀರಿ, ಒಂದು ಸ್ವಲ್ಪ ಟೆಕ್ನಿಕಲ್ ವೀಡಿಯೋಸ್ನ ಚೆಕ್ ಮಾಡಿ, ಟೆಕ್ ಚಾನಲ್ಸ್, ಎಡಿಟಿಂಗ್ ಚಾನಲ್ಸ್ನ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಒಂದು ಇವಾಗ ನೀವು ರೆಸಿಪಿ ಮಾಡ್ತಾಯಿದ್ದೀರಾ ಅಂದರೆ, ಓಕೆ ಒಂದು ಟೊಮೆಟೊ ಕಟ್ ಮಾಡ್ತಾಯಿದ್ದೀರಾ, ಆನಿಯನ್ ಕಟ್ ಮಾಡ್ತಾಯಿದ್ದೀರಾ, ಅದನ್ನು ಒಂದು ಕ್ಲಿಪ್ ತೊಗೊಳ್ಳಿ, ಓಕೆನಾ. ಒಂದು ಕ್ಲಿಪ್ ತೊಗೊಂಡ್ಬಿಟ್ಟು ಅದಕ್ಕೆ ನಿಮ್ಮೊಂದು ವಾಯ್ಸ್ನ ನೀವು ಮ್ಯೂಟ್ ಮಾಡಿಬಿಟ್ಟು ನೀವೇನು ಮಾಡಬೇಕು, ಒಂದು ಕಟ್ಟಿಂಗ್ ಮ್ಯೂಸಿಕ್ಸ್ ಸಿಗುತ್ತೆ ಯೂಟ್ಯೂಬಲ್ಲಿ. ಆ ಒಂದು ಕಟ್ಟಿಂಗ್ ಮ್ಯೂಸಿಕ್ನ ನೀವೇನು ಮಾಡಬೇಕು, ಆ್ಯಡ್ ಮಾಡಬೇಕು ಆ ಒಂದು ಕ್ಲಿಪ್ಗೆ, ಓಕೆನಾ. ಕಟ್ ಮಾಡ್ತಾ ಇರೋದು ಅದು ನೋಡೋರ ಕಣ್ಣಿಗೆ, ಕೇಳೋರ ಕಣ್ಣಿಗೆ ಇಂಟ್ರೆಸ್ಟ್ ಆಗುತ್ತೆ, ಓಕೆನಾ. ಸೊ ಹಾಗಾಗಿ ನಿಮ್ಮೊಂದು ಚಾನಲ್ ಇಷ್ಟಪಟ್ಟು ಅವರು ಕಂಟಿನ್ಯೂ ಆಗಿ ನೋಡ್ತಾರೆ. ಸೊ ಅದಕ್ಕೋಸ್ಕರ ಓಕೆ, ಆ ಒಂದು ಪ್ರಾಬ್ಲಮ್ ಬೇಡ ಅಂದರೆ ನಿಮ್ಮ ಹತ್ರ ಆಲ್ರೆಡಿ ಮೈಕ್ ಇದೆ ಅಂದರೆ ನೀವೇ ಕಟ್ ಮಾಡುವಾಗ, ಒರಿಜಿನಲ್ ಆಗಿ ಕಟ್ ಮಾಡುವಾಗ ಆ ಒಂದು ಮೈಕ್ನ ಏನು ಮಾಡಿ ಹತ್ರನೇ ಇಟ್ಕೊಂಡ್ಬಿಟ್ಟು ಕಟ್ ಮಾಡಿ. ಆವಾಗ ಏನಾಗುತ್ತೆ, ಆ ಒಂದು ಕಟಿಂಗ್ ಸೌಂಡ್ ಏನಾಗುತ್ತೆ ಅಲ್ಲೇ ಆ್ಯಡ್ ಆಗಿರುತ್ತೆ. ಸೊ ಆ ಥರ ಕೂಡ ನೀವು ಟ್ರಿಕ್ಸ್ನ ಯೂಸ್ ಮಾಡ್ಕೋಬೋದು. ಇಲ್ಲಪ್ಪ ಅಂದರೆ ಮೈಕ್ ಇಲ್ಲ, ಏನೂ ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಸಾಕಷ್ಟು ಚಾಪಿಂಗ್, ಕಟಿಂಗ್, ಇವಾಗ ಪ್ರತಿಯೊಂದೂ ಮ್ಯೂಸಿಕ್ ಸಿಗುತ್ತೆ. ನೀವು ಅದನ್ನು ವೀಡಿಯೋದಲ್ಲಿ ಎಡಿಟ್ ಮಾಡ್ಕೋಬೋದು, ಓಕೆನಾ. ಅದರಿಂದ ಏನಾಗುತ್ತೆ, ನಿಮ್ಮೊಂದು ವೀಡಿಯೋ ನೋಡೋರಿಗೆ ಇನ್ನೂ ಹೈಲೈಟ್ ಆಗಿ ಕಾಣುತ್ತೆ. ನೀವು ಅದನ್ನು ಕೂಡ ಅಬ್ಸರ್ವ್ ಮಾಡ್ಕೋಬೇಕು. ಒಂದೊಂದು ಕ್ಲಿಪ್ಸ್ನ ತೊಗೋಬೇಕು. ಅದಾದಮೇಲೆ ಒಗ್ಗರಣೆ ಮಾಡುವಾಗ, ಸಾಸಿವೆ ಹಾಕೋವಾಗ, ಆಯಿಲ್ ಹಾಕೋವಾಗ, ಪ್ರತಿಯೊಂದೂ ಈರುಳ್ಳಿ ಹಾಕೋವಾಗ ಒಂದು ಸರ್ರ ಅಂತ ಹೇಳ್ಬಿಟ್ಟು ಒಂದು ಸೌಂಡ್ ಬರುತ್ತಲ್ವ. ಸೊ ಆ ಥರ ಸಾಸಿವೆ ಹಾಕಿದಾಗ ಚಟ್ಪಟ ಅಂತ ಸೌಂಡ್ ಬರುತ್ತಲ್ವ, ಆ ಥರ. ಸೊ ಎಲ್ಲ ಥರನೂ ಸೌಂಡ್ ಸಿಗುತ್ತೆ. ಅದನ್ನು ನೀವು ಮೈಕ್ ಇದ್ದರೆ, ನಿಮ್ಮ ಫೋನು ಜಾಸ್ತಿ ಒಂದು ಕ್ವಾಲಿಟಿ ಇಲ್ಲ ಅಂತ ನಿಮಗೇನಾದ್ರು ಡೌಟ್ ಇದ್ದರೆ, ನೀವು ಎಡಿಟಿಂಗ್ ಮಾಡೋ ಆ್ಯಪಲ್ಲಿ ಕೆಲವೊಂದು ಫೀಚರ್ಸ್ ಇರುತ್ತೆ, ಓಕೆನಾ. ನೀವು ಅಬ್ಸರ್ವ್ ಮಾಡಿರ್ಬೋದು.
ನಾವು ಕಲರಿಂಗ್ ಚೇಂಜ್ ಮಾಡ್ಕೋಬೋದು, ಲೈಟ್ನೆಸ್ಸು, ಬ್ರೈಟ್ನೆಸ್ಸು, ಸೊ ಎಲ್ಲ ಕಲರ್ ಚೇಂಜ್ ಮಾಡ್ಕೋಬೋದು, ಎಲ್ಲ ಆಪ್ಷನ್ಸು ಅಲ್ಲಿ ಇರುತ್ತೆ. ಸೊ ಆದಷ್ಟು ನೀವು ಅದನ್ನು ಚೆಕ್ ಮಾಡ್ಕೊಂಬಿಟ್ಟು ಆದಷ್ಟು ನಿಮ್ಮೊಂದು ವಿಡಿಯೋ ಒಂದು ಕಲರಿಂಗ್ ಏನಿರುತ್ತೆ, ಬ್ರೈಟ್ನೆಸ್ ಏನಿರುತ್ತೆ ಜಾಸ್ತಿ ಮಾಡಿ ಇಟ್ಕೊಂಡ್ಬಿಟ್ಟು ನೀವು ಎಡಿಟಿಂಗ್ನ ಮಾಡ್ಕೋಬೋದು. ಅದರಿಂದ ನಿಮ್ಮ ಒಂದು ವಿಡಿಯೋ ಏನಾಗುತ್ತೆ ಇನ್ನೂ ಕ್ಲಿಯರ್ ಆಗಿರುತ್ತೆ, ಅದಾದಮೇಲೆ ಬ್ರೈಟ್ನೆಸ್ ಇರುತ್ತೆ. ಓಕೆನಾ? ಸೊ ಇವಾಗ ನಾನು ಮೇನ್ ಪಾಯಿಂಟಿಗೆ ಬಂದುಬಿಡ್ತೀನಿ. ಇವಾಗ ಎಲ್ಲ ಬ್ಯಾಕ್ಗ್ರೌಂಡ್ ಸೆಟ್ ಆಯಿತು, ಎಡಿಟಿಂಗ್ ಆಯಿತು, ಪ್ರತಿಯೊಂದು ಆಯ್ತಲ್ವಾ. ಇವಾಗ ನೀವು ಏನು ಮಾಡಬೇಕು ಅಂದರೆ ಯಾವ ಒಂದು ರೆಸಿಪಿ ಮಾಡಬೇಕು ಅಲ್ವಾ. ಸೊ ಯಾವ ಒಂದು ರೆಸಿಪಿ ಮಾಡಬೇಕು ಅಂತ ಬಿಟ್ಟು ನೀವು ಯೋಚನೆ ಮಾಡ್ತಾ ಇರ್ತೀರಲ್ವ, ಯಾವೊಂದು ರೆಸಿಪಿ ಮಾಡಿದರೆ ನಮ್ಮೊಂದು ಚಾನಲ್ ಗ್ರೋ ಆಗುತ್ತೆ, ಜನ ಇಷ್ಟಪಡ್ತಾರೆ ಅಂತ ಬಿಟ್ಟು. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನೀವು ಕೆಲವೊಂದನ್ನ ಅಬ್ಸರ್ವ್ ಮಾಡಬೇಕಾಗತ್ತೆ. ಓಕೆನಾ? ಏನಪ್ಪ ಅಂದರೆ ಇವಾಗ ನಾವು ಯಾವ ಒಂದು ಸೀಸನಲ್ಲಿದ್ದೀವಿ. ಓಕೆನಾ? ಇವಾಗ ಒಂದು ವೇಳೆ ನಾವು ಬೇಸಿಗೆ ಕಾಲದಲ್ಲಿ ಇದ್ದೀವಿ ಅಂದರೆ ಆ ಒಂದು ಟ್ರೆಂಡಲ್ಲಿ ಏನು ಜಾಸ್ತಿ ಓಡುತ್ತೆ, ನಾವು ಜ್ಯೂಸನ್ನ ಜಾಸ್ತಿ ಕುಡಿತೀವಿ, ಅದಾದಮೇಲೆ ತಂಪಾಗಿರೋ ಒಂದು ಐಟಮ್ನ ಕುಡಿತೀವಿ, ಅದಾದಮೇಲೆ ಫ್ರೂಟ್ ಸಲಾಡ್ ಆಗಿರ್ಬೋದು, ಈ ಥರ ಒಂದು ಕೋಲ್ಡ್ ಐಟಮ್ನ ನಾವು ಜಾಸ್ತಿ ಇಷ್ಟಪಡ್ತೀವಿ. ಸೊ ಹಾಗಾಗಿ ಬೇಸಿಗೆ ಹತ್ತತ್ರ ಬರ್ತಾ ಇದ್ದಾಗೆ ನೀವೇನು ಮಾಡಬೇಕು, ಆ ಥರ ಒಂದು ಪಾನಿ ಐಟಮ್ಸು, ಜ್ಯೂಸ್ ಐಟಮ್ಸು, ಸಲಾಡ್ ಐಟಮ್ಸು, ಸೊ ಒಂದು ಫ್ರೂಟ್ ಸಲಾಡ್ ಆಗಿರ್ಬೋದು, ಈ ಥರ ಒಂದು ತಂಪಾದ ಒಂದು ಐಟಮ್ಸ್ನ ನೀವು ರೆಸಿಪೀಸ್ನ ನೀವು ಮಾಡಿ ಅಪ್ಲೋಡ್ ಮಾಡಬೇಕು. ಹತ್ತತ್ರ ಬರ್ತಾ ಇರೋ ಹಾಗೆ ಆ ಒಂದು ಡೇನಲ್ಲೇ ಮಾಡೋಕ್ಕಿಂತ ಹತ್ತತ್ರ ಇನ್ನೂ ಇದೆ ಅನ್ನುವಷ್ಟರಲ್ಲಿ ನೀವು ಮಾಡಬೇಕು. ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ, ಇವಾಗ ಡೈರೆಕ್ಟಾಗಿ ಹೇಳ್ತೀನಿ ನೋಡಿ. ಇವಾಗ ಮೊನ್ನೆ ತಾನೇ ಸಂಕ್ರಾಂತಿ ಹಬ್ಬ ಮುಗೀತು. ಓಕೆನಾ? ನೀವೇನು ಮಾಡಬೇಕು, ಸಂಕ್ರಾಂತಿ ಇವಾಗ ನೆಕ್ಸ್ಟ್ ವೀಕ್ ಸಂಕ್ರಾಂತಿ ಬರ್ತಾ ಇದೆ ಅಂದರೆ ನೀವೇನು ಮಾಡಬೇಕು, ಸಂಕ್ರಾಂತಿ ಹಬ್ಬಕ್ಕೆ ಏನು ಸ್ಪೆಷಲು, ಬಜ್ಜಿ ಪಲ್ಯ, ಹೌದಲ್ವಾ. ಸೊ ಮೇನಾಗಿ ನೀವು ಬಜ್ಜಿ ಪಲ್ಯನ ಮಾಡಬೇಕು ನಿಮ್ಮ ಮನೆಯಲ್ಲಿ. ಹಬ್ಬ ಮುಂದೆನೇ ಇರಲಿ, ಬಟ್ ವೀಡಿಯೋಗೋಸ್ಕರನಾದರೂ ನಾವು ಮಾಡಬೇಕು. ಸೊ ಹಬ್ಬ ಮುಂದೆನೇ ಇರಲಿ, ಆವಾಗ ಬಜ್ಜಿ ಪಲ್ಯ ಫೇವ್ರೇಟು. ಸೊ ಬಜ್ಜಿ ಪಲ್ಯನ ನಾವು ಮಾಡೋದು. ಆಮೇಲೆ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಶೇಂಗಾದ ಹೋಳಿಗೆ, ಈ ಥರ ನಾವು ಮೊದಲೇ ವೀಡಿಯೋಸ್ನ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು. ಆವಾಗ ಏನಾಗುತ್ತೆ, ಜನ ಹಬ್ಬ ಹತ್ತಿರ ಬರ್ತಾ ಇದ್ದಾಗೆ ವೀಡಿಯೋಸ್ನ ಚೆಕ್ ಮಾಡ್ತಾರೆ. ಹಬ್ಬ ಬರ್ತಾ ಇದ್ದಾಗೆ ಆ ಒಂದು ರೆಸಿಪೀಸ್ನ ಚೆಕ್ ಮಾಡ್ತಾ ಇರ್ತಾರೆ. ಜನ ಮಾಡೋಕ್ಕೆ ಮರ್ತಿರ್ತಾರೆ ಅಥವಾ ಹೊಸಬ್ರಿಗೆ ಗೊತ್ತಿರೋದಿಲ್ಲ. ಆವಾಗ ಏನಾಗುತ್ತೆ, ರೆಸಿಪಿ ಚೆಕ್ ಮಾಡ್ತಾ ಇರ್ತಾರೆ. ಆವಾಗ ನಿಮ್ಮ ಒಂದು ವಿಡಿಯೋ ಶೋ ಆಗುತ್ತೆ ಅಲ್ವಾ, ಅದು ಟ್ರೆಂಡಿಂಗ್ ವಿಡಿಯೋ ಆಗಿಬಿಡುತ್ತೆ. ಸೊ ಹಾಗಾಗಿ ಹತ್ತತ್ರ ಬರ್ತಾ ಇರೋ ಹಾಗೆ ನೀವು ಹಾಕಿಬಿಡ್ಬೇಕಾಗುತ್ತೆ. ಅದನ್ನು ನೀವೇನು ಮಾಡಬೇಕು, ಅಬ್ಸರ್ವ್ ಮಾಡಬೇಕು. ಓಕೆ, ನೆಕ್ಸ್ಟ್ ವೀಕಲ್ಲಿ ಯಾವ ಹಬ್ಬ ಬರ್ತಾ ಇದೆ, ನೆಕ್ಸ್ಟ್ ಮಂತ್ ಯಾವ ಹಬ್ಬ ಬರ್ತಾ ಇದೆ, ಓಕೆ ಇವಾಗ ಏನಿದೆ, ಇವಾಗ ಯಾವುದು ಒಂದು ಫುಡ್ ಟ್ರೆಂಡಿಂಗಲ್ಲಿದೆ. ಸೊ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕು. ಇವಾಗ ನೋಡಿ, ಅವರೆಕಾಯಿ ಸೀಸನ್ ಇದೆ. ಅವರೆಕಾಯಿ ಉಪ್ಪಿಟ್ಟು, ಅವರೆಕಾಳು ಸಾಂಬಾರು, ಅವರೆಕಾಳು ಮಿಕ್ಸ್ಚರು, ಅವರೆಕಾಳು ವಡ, ಸೊ ಪ್ರತಿಯೊಂದೂ ಅವರೆಕಾಳು ಸೀಸನ್ ಇದೆ. ಸೊ ಹಾಗಾಗಿ ಸೀಸನ್ ಇದ್ದಾಗ ಜನ ಏನು ಮಾಡ್ತಾರೆ, ಆ ಒಂದು ಸೀಸನ್ ಏನು ಸಿಗುತ್ತೆ ಅದನ್ನು ತಂದುಬಿಟ್ಟು ಸ್ಪೆಷಲಾಗಿ ಮಾಡಿಕೊಂಡು ಉಂಡ್ಬಿಟ್ಟು ಆಸೆಯನ್ನು ತೀರಿಸ್ಕೊಂಡ್ಬಿಡ್ತಾರೆ ಅಲ್ವಾ. ಸೊ ಹಾಗಾಗಿ ಆ ಒಂದು ಸೀಸನಲ್ಲಿ ಏನಿದೆ ನೀವು ಅದನ್ನು ಕೂಡ ರೆಸಿಪಿನ ಅಡ್ವಾನ್ಸ್ ಆಗಿ ಟ್ರೈ ಮಾಡಿಬಿಟ್ಟು ನೀವೇನು ಮಾಡಬೇಕು, ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು. ಅಲ್ಲಿ ನಿಮ್ಮ ಒಂದು ವಿಡಿಯೋ 100% ಕ್ಲಿಕ್ ಆಗುತ್ತೆ ಅಲ್ವಾ. ಸೊ ಇವಾಗ ಅದೇ ಮಳೆಗಾಲ ಬರ್ತಾಯಿದೆ ಅಂದರೆ ನಾವು ಬಿಸಿ ವಡ, ಬಿಸಿ ಸ್ನ್ಯಾಕ್ಸು ಏನಾದರೂ ಮಾಡ್ತಾಯಿರ್ತೀವಲ್ವ. ಸೊ ಆ ಒಂದು ಮಳೆಗಾಲ ಹತ್ತಿರ ಬರ್ತಾ ಇದ್ದಾಗೆ ನೀವು ಆ ಥರ ಸ್ನ್ಯಾಕ್ಸ್ ಐಟಮ್ನ ನೀವೇನಾದರೂ ಅಪ್ಲೋಡ್ ಮಾಡಿದರೆ ಅದು ಕೂಡ ಕ್ಲಿಕ್ ಆಗುತ್ತೆ. ಅದಾದಮೇಲೆ ಚಳಿಗಾಲದಲ್ಲಿ ಜಾಸ್ತಿ ಹುಷಾರು ತಪ್ಪೋದಾಗುತ್ತೆ. ಆಮೇಲೆ ಹೋಮ್ ರೆಮಿಡೀಸ್ ಏನಾದರೂ ಕಷಾಯ ಈ ಥರ ಏನಾದರೂ ಇದ್ದರೆ ನೀವು ಅದನ್ನು ಕೂಡ ಅಪ್ಲೋಡ್ ಮಾಡ್ಕೋಬೋದು. ಅದಾದಮೇಲೆ ಬೇಸಿಗೆ ಎಲ್ಲ ಮುಗಿದ್ಮೇಲೆ ಇವಾಗ ರಜೆ ಎಲ್ಲ ಮುಗಿದ್ಮೇಲೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಸ್ಕೂಲ್ ಸ್ಟಾರ್ಟ್ ಆದಾಗ ಆವಾಗ ಮದರ್ಸ್ಗೆ, ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಇನ್ನೊಂದು ಟೆನ್ಷನು, ಯಾವುದು ಬ್ರೇಕ್ಫಾಸ್ಟ್ ಮಾಡಬೇಕು, ಯಾವುದು ಲಂಚ್ ಮಾಡಬೇಕು, ಸೊ ಡಿನ್ನರ್ಗೆ ಏನು ಮಾಡಬೇಕು, ಈ ಥರ ಒಂದು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಸ್ಕೂಲ್ ಹತ್ತಿರ ಸ್ಟಾರ್ಟ್ ಆಗೋ ಒಂದು ರಜೆ ಮುಗಿತಾ ಇದ್ದಾಗೆ ನೀವೇನು ಮಾಡಬೇಕು ಅಂದರೆ, ಸೊ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದ್ದಾಗಲೇ ನೀವೇನು ಮಾಡಬೇಕು ಅಂದರೆ ಆ ಥರ ವೀಡಿಯೋಸ್ನ ಹಾಕಬೇಕು. ಓಕೆ, ಲಂಚ್ ಬಾಕ್ಸ್ನ ಯಾವ ರೀತಿ ಕ್ವಿಕ್ಕಾಗಿ ರೆಡಿ ಮಾಡೋದು, ಸ್ಪೆಷಲಾಗಿ ರೆಡಿ ಮಾಡೋದು, ಹಾಗೆ ಡಿಫ್ರೆಂಟ್ ರೆಸಿಪಿನ ಶೇರ್ ಮಾಡೋದು, ಅದಾದಮೇಲೆ ಲಂಚ್ಗೆ ಯಾವ ಥರ ನಾವು ರೆಡಿ ಮಾಡೋದು, ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಏನು ಹಾಕಬೇಕು. ಸೊ ಪ್ರತಿಯೊಂದನ್ನು ನೀವೇನು ಮಾಡಬೇಕು, ನೋಡಿಬಿಟ್ಟು ಅಡ್ವಾನ್ಸಾಗಿ ನೀವು ವೀಡಿಯೋಸ್ನ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಒಂದು ವೀಡಿಯೋಸ್ 100% ಕ್ಲಿಕ್ ಆಗುತ್ತೆ. ಓಕೆನಾ? ಇವಾಗ ನೆಕ್ಸ್ಟ್ ಮಂತಲ್ಲಿ ಇವಾಗ ಗಣೇಶ ಚತುರ್ಥಿ ಇದೆ. ನೆಕ್ಸ್ಟ್ ಮಂತ್ ಅಂದರೆ ನೆಕ್ಸ್ಟ್ ವೀಕಲ್ಲಿ ಗಣೇಶ ಚತುರ್ಥಿ ಇದೆ ಅಂದರೆ ಈ ವೀಕೆಲ್ಲ ನೀವು
ಮೋದಕನ ಯಾವ ರೀತಿ ಮಾಡೋದು, ಡಿಫ್ರೆಂಟಾಗಿ ಮೋದಕನ ಯಾವ ರೀತಿ ಮಾಡೋದು, ಬೆಲ್ಲದಿಂದ ಯಾವ ರೀತಿ ಮಾಡೋದು, ಸಕ್ಕರೆಯಿಂದ ಯಾವ ರೀತಿ ಮಾಡೋದು, ಕೊಬ್ಬರಿಯಿಂದ ಯಾವ ರೀತಿ ಮಾಡೋದು. ಸೊ ಡಿಫ್ರೆಂಟಾಗಿ ನೀವು ಮೋದಕನ ಮಾಡಿ ಆ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಆವಾಗ ಗಣೇಶ ಚತುರ್ಥಿ ಹತ್ತತ್ರ ಬರ್ತಾ ಇದ್ದಾಗ ಎಲ್ಲರೂ ಕೂಡ ವೀಡಿಯೋ ಸರ್ಚ್ ಮಾಡ್ತಾರೆ. ಆವಾಗ ನಿಮ್ಮೊಂದು ವೀಡಿಯೋ ಅಂದರೆ ಹಳೆ ಯೂಟ್ಯೂಬರ್ಸ್ ಹಾಕಿರ್ತಾರೆ, ಇಲ್ಲ ಅಂತಲ್ಲ, ಅದೇನಾಗುತ್ತೆ ಹಳೇದಾಗಿರುತ್ತೆ. ಇವಾಗ ಏನು ಹೊಸದಿರುತ್ತಲ್ವ, ಸೊ ಅದು ಶೋ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ಒಂದು ಟೈಮಲ್ಲಿ ನಿಮ್ಮೊಂದು ವೀಡಿಯೋಸ್ ಏನಾಗುತ್ತೆ ಕ್ಲಿಕ್ ಆಗುತ್ತೆ. ಹಾಗಾಗಿ ಈ ಒಂದು ಟ್ರಿಕ್ಸ್ನ ನೀವು ಯೂಸ್ ಮಾಡಿದ್ರೆ 100% ನಿಮ್ಮ ಒಂದು ಚಾನಲ್ ಏನಾಗುತ್ತೆ ಗ್ರೋ ಆಗುತ್ತೆ. ಅದಾದಮೇಲೆ ನಾಗರ ಪಂಚಮಿ ಬಂದಮೇಲೆ ಚಕ್ಲಿ ಮಾಡೋದಾಗಿರ್ಬೋದು, ಉಂಡೆ ಮಾಡೋದಾಗಿರ್ಬೋದು, ಡಿಫ್ರೆಂಟ್ ರೆಸಿಪೀಸ್ ಆಗಿರ್ಬೋದು, ಪ್ರತಿಯೊಂದು ನಿಮಗೆ ಗೊತ್ತೇ ಇರುತ್ತೆ. ನೀವು ಅದನ್ನು ಮಾಡಿ ಕಲಿತು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ 100% ಕ್ಲಿಕ್ ಆಗುತ್ತೆ. ಓಕೆನಾ. ಅದಾದಮೇಲೆ ನೀವು ಇನ್ನೊಂದು ತಪ್ಪು ಮಾಡ್ತೀರಾ, ಏನಪ್ಪ ಅಂದರೆ ಓಕೆ ನಿಮ್ಮದು ಫೋನ್ ಕ್ವಾಲಿಟಿ ಚೆನ್ನಾಗಿದ್ದರೆ ನೀವು ನಿಮ್ಮ ಒಂದು ಫೋನಲ್ಲೇ ತಮ್ನೈಲ್ಗೋಸ್ಕರ ಫೋಟೋಸ್ನ ತಕ್ಕೊಂಡ್ಬಿಟ್ಟು ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿ ಫಿಕ್ಸ್ ಮಾಡಿಬಿಟ್ಟು ತೆಗೆದುಬಿಟ್ಟು ನೀವು ಅಪ್ಲೋಡ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಬಟ್ ನಿಮ್ಮ ಒಂದು ಕ್ಯಾಮ್ರಾ ಕ್ವಾಲಿಟಿ ಏನಾದರೂ ಲೋ ಇದ್ದರೆ ನೀವೇನು ಮಾಡಬೇಕು ಅಂದರೆ ಪ್ರೊಫೆಷ್ನಲಾಗಿ ಕಾಣಬೇಕು ನಿಮ್ಮ ಒಂದು ವೀಡಿಯೋ ಅನ್ನೋದಾದರೆ ನೀವು ಪಿಕ್ಸ್ಬೈ ಆ್ಯಪ್ ಅಂತ ಇದೆ, ಒಂದು ಆ್ಯಪ್ ಇದೆ. ಸೊ ಅದನ್ನು ನೀವೇನು ಮಾಡಬೇಕು ಅಂದರೆ ಗೂಗಲ್ನಲ್ಲಿ ಹೋಗಿಬಿಟ್ಟು ಸರ್ಚ್ ಮಾಡಿ ಕುಕ್ಕಿಂಗ್ ಚಾನಲ್ ಥಂಬ್ನೈಲ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಬ್ಯಾಕ್ಗ್ರೌಂಡ್ ಸಿಗುತ್ತೆ ಅಲ್ಲಿ. ಅದಾದಮೇಲೆ ನೀವೇನು ಮಾಡಬೇಕು, ನಿಮ್ಮೊಂದು ಫೋಟೋಸ್ ಏನಾದರೂ ಥಂಬ್ನೈಲಲ್ಲಿ ಬೇಕಾದರೆ ನಿಮ್ಮೊಂದು ಫೋಟೋಸ್ ಕೂಡ ಒಂದು ಪೋಸ್ ಕೊಟ್ಬಿಟ್ಟು ಒಂದು ಫೋಟೋ ತಕ್ಕೊಂಡ್ಬಿಟ್ಟು ಗೂಗಲ್ನಲ್ಲಿ ಹೋಗ್ಬಿಟ್ಟು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿಕೊಂಡು ನಿಮ್ಮೊಂದು ಫೋಟೋ ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ಯಾವ ರೆಸಿಪಿ ಮಾಡ್ತಾಯಿದ್ದೀರಾ, ಇವಾಗ ಚಕ್ಲಿ ರೆಸಿಪಿ ಮಾಡ್ತಾಯಿದ್ದೀರಾ, ಚಕ್ಲಿ ಪಿಕ್ಸ್ಬೈ ಆ್ಯಪ್ ಗೂಗಲ್ಗೆ ಹೋಗ್ಬಿಟ್ಟು ಅಲ್ಲಿ ಚಕ್ಲಿ ರೆಸಿಪಿ ಅಂದರೆ ಚಕ್ಲಿ ಇಮೇಜಸ್ ಅಂತ ಹೇಳ್ಬಿಟ್ಟು ನೀವು ಟೈಪ್ ಮಾಡಿದ್ರೆ ಸಾಕಷ್ಟು ಒಂದು ಇಮೇಜಸ್ ಬರುತ್ತೆ. ಆ ಒಂದು ಇಮೇಜಸ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ನಿಮ್ಮ ಒಂದು ಥಂಬ್ನೈಲಲ್ಲಿ ನೀವು ಅಪ್ಲೋಡ್ ಮಾಡ್ಕೋಬೋದು. ಅದೆಲ್ಲ ಕೂಡ ಫ್ರೀ ಆಗಿರುತ್ತೆ, ಯಾವುದೇ ರೀತಿ ಕಾಪಿರೈಟ್ ಬರೋದಿಲ್ಲ. ಅದಾದಮೇಲೆ ಇನ್ನೂ ಏನಾಗುತ್ತೆ ಅಂದರೆ ನಿಮ್ಮೊಂದು ವೀಡಿಯೋ ಕ್ವಾಲಿಟಿ ಥಂಬ್ನೈಲ್ ಕ್ವಾಲಿಟಿ ಹೈಲೈಟ್ ಆಗುತ್ತೆ, ಜನ ಅದನ್ನು ಇಷ್ಟಪಟ್ಬಿಟ್ಟು ಕ್ಲಿಕ್ ಮಾಡ್ತಾರೆ. ಓಕೆನಾ. ಸೊ ಹಾಗಾಗಿ ಮೇಯ್ನಾಗಿ ಬೇರೆದವ್ರಿಗೆ ಕಾಣಬೇಕು ಅಂದರೆ ಯೂಟ್ಯೂಬಲ್ಲಿ ಥಂಬ್ನೈಲ್ ನೋಡಿಬಿಟ್ಟೇ ನಿಮ್ಮ ಒಂದು ವೀಡಿಯೋ ಕ್ಲಿಕ್ ಮಾಡ್ತಾರಲ್ವಾ. ಸೊ ಹಾಗಾಗಿ ನಿಮ್ಮ ಒಂದು ಥಂಬ್ನೈಲ್ ಕೂಡ ಒಂದು 80% ಅಷ್ಟು ನಿಮ್ಮ ಒಂದು ಥಂಬ್ನೈಲ್ ಮೇಲೇ ಡಿಪೆಂಡ್ ಇರುತ್ತೆ. ಸೊ ಹಾಗಾಗಿ ಥಂಬ್ನೈಲ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಬೇಕು. ನೀವು ಇನ್ನೂ ನಾನು ಹೇಳಿದ್ದೇನಾದರೂ ಗೊತ್ತಾಗಿಲ್ಲ ಅಂದರೆ ಥಂಬ್ನೈಲ್ ಬಗ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ ಕುಕ್ಕಿಂಗ್ ಚಾನಲ್ಗೆ ಥಂಬ್ನೈಲ್ ಯಾವ ರೀತಿ ಮಾಡೋದು, ಎಲ್ಲಿಂದ ನಾವು ಇಮೇಜಸ್ನ ಡೌನ್ಲೋಡ್ ಮಾಡ್ಕೋದು ಅಂತಬಿಟ್ಟು ಅದನ್ನು ಹೋಗಿ ಚೆಕ್ ಮಾಡಿ ವೀಡಿಯೋನ ನೋಡಿಬಿಟ್ಟು ನೀವು ಆರಾಮ್ಸೆ ಮಾಡ್ಕೊಳ್ಳಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಯೂಸ್ಫುಲ್ ಅನಿಸಿದ್ರೆ ಲೈಕ್ ಕೊಟ್ಬಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.